ನಮ್ಮಲ್ಲಿ ಒಂದು ಗುಲಾಬಿ ಗಿಡದ ತೋಟವಿದೆ. ಈಗ 6 ತಿಂಗಳುಗಳಾಗಿವೆ. ನಾವು 1 ಲೀಟರ್ ನೀರಿನಲ್ಲಿ 20 ಮಿಲಿ ಅಭಿಮಾನನ್ನು ಬೆರೆಸಿ ಬೇರುಗಳಿಗೆ ನೀಡಿರುವೆ. ಮೊದಲು ಗುಲಾಬಿ ಗಿಡಗಳ ಕಾಂಡ ಹೆಚ್ಚು ಬೆಳೆದಿರಲಿಲ್ಲ. ಬೇರುಗಳಿಗೆ ಅಭಿಮಾನ್ ನೀಡಿದ ನಂತರ ಸಸ್ಯಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು. ಕಾಂಡಗಳು ಸಹ ಉದ್ದವಾಗಿ ಬೆಳೆದವು. ಮುಂದೆ ನಾವು FL77 ಅನ್ನು ಸಿಂಪಡಿಸಿದ್ದೇವೆ. ಅದರ ನಂತರ ಗುಲಾಬಿ ಹೂವುಗಳು ಹೇರಳವಾಗಿ ಮತ್ತು ತುಂಬಾ ದೊಡ್ಡದಾಗಿದ್ದವು. ನಮಸ್ಕಾರ, ನನ್ಬರಸು. ನಾನು ತಮಿಳುನಾಡಿನ ಸೇಲಂ ಜಿಲ್ಲೆಯವನು. ನಮಗೆ ಗುಲಾಬಿ ತೋಟವಿದೆ. ಈಗ 6 ತಿಂಗಳುಗಳಾಗಿವೆ. ಆರಂಭದಲ್ಲಿ ಯಾವುದೇ ಬೆಳವಣಿಗೆ ಇರಲಿಲ್ಲ. ಅಭಿಮಾನರ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಅದರ ನಂತರ ನಾವು ಆರ್ಬಿಕ್ಸ್ ನೀಡಿದ್ದೇವೆ. ಅದರಲ್ಲಿ ಉತ್ತಮ ಬದಲಾವಣೆ ಕಂಡುಬಂದಿದೆ. ನಾವು 1 ಲೀಟರ್ ನೀರಿನಲ್ಲಿ 20 ಮಿಲಿ ಅಭಿಮಾನನ್ನು ಬೆರೆಸಿ ಬೇರುಗಳಿಗೆ ನೀಡಿರುವೆ. ಮೊದಲು ಗುಲಾಬಿ ಗಿಡಗಳ ಕಾಂಡ ಹೆಚ್ಚು ಬೆಳೆದಿರಲಿಲ್ಲ ಮತ್ತು ಕಾಂಡಗಳು ಚೆನ್ನಾಗಿ ಬೆಳೆದಿಲ್ಲ. ಅಭಿಮಾನನ್ನು ಬೇರುಗಳಿಗೆ ನೀಡಿದ ನಂತರ ಸಸ್ಯಗಳು ಚೆನ್ನಾಗಿವೆ ಮತ್ತು ಕಾಂಡಗಳು ಸಹ ಉದ್ದವಾಗಿ ಬೆಳೆಯುತ್ತಿದೆ. ನಾವು ಸಗಣಿ ಗೊಬ್ಬರವನ್ನು ಸಹ ನೀಡಿದ್ದೇವೆ. ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು 2 ಬಾರಿ ನೀಡಿದ ನಂತರ FL77 ಅನ್ನು ನೀಡಿದ್ದೇವೆ. ನಾವು 10 ಲೀಟರ್ ಟ್ಯಾಂಕ್ನಲ್ಲಿ 200 ಮಿಲಿ FL77 ಅನ್ನು ಬೆರೆಸಿ ಸಸ್ಯಗಳ ಮೇಲೆ ಸಿಂಪಡಿಸಿದ್ದೇವೆ. ನಾವು FL77 ಅನ್ನು 4 ಬಾರಿ ಬಳಸಿದ್ದೇವೆ. ಈಗ ಗುಲಾಬಿ ಹೂವುಗಳು ಹೇರಳವಾಗಿ ಮತ್ತು ತುಂಬಾ ದಪ್ಪವಾಗಿ ಅರಳುತ್ತಿವೆ. ನಾವು APKS ಆರ್ಗಾನಿಕ್ಸ್ ಅನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದಿಸಿದ್ದೇವೆ. ಅಭಿಮಾನ್ ನೀಡಿದ ನಂತರ ಗುಲಾಬಿ ಹೂವುಗಳು ಚೆನ್ನಾಗಿ ಬೆಳೆಯುತ್ತಿವೆ. ಧನ್ಯವಾದ.